ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಏನಪ್ಪ ಅಂದರೆ ಇವತ್ತು ಗೊತ್ತಿಲ್ಲ, ಎದ್ದಿದ್ದಾಗಿಂದನೂ ಅಷ್ಟೊಂದು ನನಗೆ ಮೂಡ್ ಸರಿ ಇಲ್ಲ. ಎದ್ದಿದ ತಕ್ಷಣ ಸುಪ್ರಭಾತ ಅಂತೂ ಹಾಕಿರ್ತೀನಿ, ಅದು ನಡೀತಾ ಇರುತ್ತೆ. ಯಾಕೆಂದರೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ ನನಗೆ ದೇವ್ರದ್ದು ಹಾಡು ಹಾಕಿದ್ರೆ ಬೆಳಗ್ಗೆ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟು ಎಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಟೀ ಮಾಡ್ತಾಯಿದ್ದೆ. ಟೀ ಕುಡ್ದಿಲ್ಲ ಅಂದರೆ ದಿನ ಮುಂದೆನೇ ಹೋಗಲ್ಲ ಅಲ್ಲ. ಸೊ ಟೀ ಕುಡಿದ್ಬಿಟ್ಟು ನಾನು ನನ್ನ ದಿನನ ಸ್ಟಾರ್ಟ್ ಮಾಡಿದೆ. ಜಿಯನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿದ್ಮೇಲೆ ನಾನು ಆವತ್ತಿನ ದಿನ ಏನೇನು ಮಾಡಬೇಕು ಅಂತ ಒಂದು ಬುಕ್ಕಲ್ಲಿ ಕೂತ್ಕೊಂಡು ಬರಿತೀನಿ. ತುಂಬ ಸರಿ ಹೇಳಿದ್ದೀನಿ ನಾನು, ಏನಾದರೂ ಜಾಸ್ತಿ ಕೆಲಸ ಇದ್ದಾಗ ಬುಕ್ಕಲ್ಲಿ ಬರ್ಕೊತೀನಿ ನಾನು ಏನೇನು ಮಾಡಬೇಕು ಅಂತ. ಒಂದೊಂದು ಸರಿ ಏನಾದರೂ ಕಂಟೆಂಟ್ ನೆನಪಾದಾಗಲೂ ಕೂಡ ನಾನು ಆವಾಗಲೇ ಬರ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋಗೆ ಏನು ಕಂಟೆಂಟ್ ಅಂತ. ಸೊ ಅದನ್ನು ನಾನು ಬರಿತಾ ಇದ್ದೆ. ಅದಾದಮೇಲೆ ಮತ್ತೆ ಲಂಚ್ ಪ್ರಿಪೇರ್ ಮಾಡೋಕ್ಕೆ ಹೋಗಬೇಕಲ್ಲ. ಸೊ ಅದಕ್ಕೆ ಫಸ್ಟು ಏನೇನು ಮಾಡಬೇಕು ಇವತ್ತಿನ ದಿನ ಅಂತ ಬರ್ಕೊಂಡೆ. ಅದರಲ್ಲಿ ಇವತ್ತು ತುಂಬ ಮೂಡ್ ಆಫ್ ಆಗಿತ್ತು ಅಂತ ಹೇಳ್ಬೋದು. ಯಾವುದಕ್ಕೂ ಅಷ್ಟೊಂದು ನೋಡ್ಬೋದು, ನೀವು ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟೊಂದು ಏನಕ್ಕೂ ಗೊತ್ತಿಲ್ಲ, ಅಷ್ಟೊಂದು ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದಕ್ಕೆ ಒಂದು ಬ್ಲ್ಯಾಕ್ ಕಾಫಿನೂ ಕೂಡ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡಿದೆ. ಕಾಫಿ ಎಲ್ಲ ಆದಮೇಲೆ ಮಧ್ಯ ನಾನು ಲಂಚ್ ಪ್ರಿಪೇರ್ ಮಾಡಬೇಕಾದ್ರೇ ಮಧ್ಯ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದೆ. ಸೊ ಬ್ಲ್ಯಾಕ್ ಕಾಫಿ ಎಲ್ಲ ಆದಮೇಲೆ ಲಂಚ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕಡಲೆಕಾಳೆಲ್ಲ ಹಾಕಿ, ವೆಜಿಟೇಬಲ್ ಎಲ್ಲ ಹಾಕಿ ಅದು ಕರಿ ಥರ ಮಾಡಿದೆ. ಜಿಯನ್ಗೆ ಪೂರಿ ಬೇಕಂತ ಕೇಳಿದ್ದ. ಸೊ ಪೂರಿಗೆ ನಾನು ಈ ಥರ ವೆಜಿಟೇಬಲ್ಸು ಚೆನ್ನಾಗಿ ಹಾಕಿ ನಾನು ಜಾಸ್ತಿ ಕರಿ ಮಾಡ್ತೀನಿ. ಯಾಕೆಂದರೆ ಸೊ ಪೂರಿ ತುಂಬ ಎಣ್ಣೆ ಇರುತ್ತಲ್ಲ. ಸೊ ಸ್ವಲ್ಪ ವೆಜಿಟೇಬಲ್ಸ್ ಇದ್ದರೆ ಬ್ಯಾಲೆನ್ಸ್ ಆಗುತ್ತೆ ಅಂತ. ಸೊ ಇವತ್ತು ಸರಿಯಾಗಿ ಪೂರಿನೂ ಸರಿಯಾಗಿ ಮಾಡಿಲ್ಲ ನಾನು. ಯಾವಾಗಲೂ ಚೆನ್ನಾಗಿ ಬರ್ತಾಯಿತ್ತು, ಬಟ್ ಇವತ್ತೇನೋ ಗೊತ್ತಿಲ್ಲ, ಪೂರಿನೂ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಅದೇ ಹೇಳಿದಾಗೆ ನನಗೆ ಇವತ್ತು ಸ್ವಲ್ಪ ನನಗೆ ಮೂಡಿರಲಿಲ್ವಲ್ಲ, ಅದಕ್ಕೆ ನನಗೆ ಏನಾದರೂ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಥವಾ ತುಂಬ ಬೇಜಾರು ಅನ್ನಿಸ್ದಾಗ ಏನಾಗ್ಬಿಡುತ್ತೆ ಅಂದರೆ, ನನಗೆ ನನ್ನನ್ನು ನಾನು ಮುಖದನ್ನು ಕನ್ನಡಿಲಿ ನೋಡ್ಕೊಳ್ಳೋಕ್ಕೆ ಹೋಗಲ್ಲ. ಬೇಜಾರಾದಾಗ ಮುಖ ನೋಡಿಕೊಂಡ್ರೆ ಹೇಗಾಗೋ ಕಾಣಿಸ್ತಿರ್ತೀವಿ, ಅದಕ್ಕೆ ಸೊ ಕನ್ನಡಿಲಿ ಮುಖ ನೋಡ್ಕೊಳ್ಳೋಕ್ಕೂ ಕೂಡ ನನಗೆ ಬೇಜಾರಾಗುತ್ತೆ. ಎಷ್ಟು ಜನಕ್ಕೆ ಈ ರೀತಿ ಆಗುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ. ಕೆಲವೊಂದು ಸರಿ ನಾವು ಬೇಜಾರಾಗಿರೋದಕ್ಕೆ ರೀಸನ್ಸೇ ಇರಲ್ಲ. ಕೆಲವೊಂದು ಸರಿ ಹಾರ್ಮೋನ್ಸ್ ಇರ್ಬೋದು, ಕೆಲವೊಂದು ಸರಿ ಎಷ್ಟೊಂದು ರೀಸನ್ಸ್ ಇರುತ್ತೆ. ಹಾಗೆ ಅನಿಸ್ತಾ ಇರುತ್ತೆ, ಕೆಳಗಡೆ ಕೂತ್ಕೊಂಡೆ ತಿಂದೆ, ಸ್ವಲ್ಪ ಟಿ ವಿ ನೋಡಿಕೊಂಡು ಚಂದು ಜೊತೆ ಮಾತಾಡಿಕೊಂಡು ಹಾಗಾದರೂ ಸರಿ ಹೋಗ್ಬೋದಂತ. ಅದಾದಮೇಲೆ ಜಿಯನ್ನ ಮಲಗಿಸಿ ಬಂದು ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು. ಅವತ್ತಿನ ದಿನವೇ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಹೇಳ್ಬೋದು, ಮಾಡಲೇಬೇಕಾಗಿತ್ತು. ಸೊ ಆ ಕೆಲಸಗಳನ್ನೆಲ್ಲ ಮುಗಿಸೋಣ ಅಂದ್ಬಿಟ್ಟು ನಾನು ಕೂತ್ಕೊಂಡೆ. ಸೊ ಫ್ರೆಂಡ್ಸ್, ಆಫ್ಟರ್ನೂನ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲಗಿಬಿಟ್ಟೆ ನಾನು. ಸೊ ಇವಾಗ ಎದ್ದೆ. ಅವಾಗಲೇ ಹೇಳ್ದಾಗೆ ಸ್ವಲ್ಪ ಮೂಡ್ ಆಫ್ ಆಗಿತ್ತು. ಸೊ ಇವಾಗ ಪರವಾಗಿಲ್ಲ, ಸ್ನಾನ ಮಾಡಿ ಅಂದರೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕೂತ್ಬಿಟ್ಟಿದೆ ಹಾಗೆ. ಆಮೇಲೆ ಸ್ನಾನ ಮಾಡಿ ಇವಾಗ ದೇವ್ರದ್ದು ಸಾಮಾನೆಲ್ಲ ತೊಳೆದಿಡ್ತಾ ಇದ್ದೀನಿ. ನಾಳೆ ವಾರ ಅಲ್ವಾ, ಅದಕ್ಕೆ ಮೇಲ್ಗಡೆ ಹತ್ತು ಇಳಿದು ಸುಸ್ತಾಗೋಯ್ತು. ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಈ ಮನೆಗೆ ಇವಾಗ ಗೊತ್ತಾಗ್ತಿದೆ ಎಷ್ಟು ಹತ್ತಿ ಇಳಿಬೇಕು ಅಂತ. ಒಂದು ಸಾಮಾನು ಮಾಡ್ಬಿಟ್ರೆ ಮೇಲೆ ಹೋಗ್ಬೇಕು. ಚಲೋ ಕೇಳ್ತಿರ್ತೀರ, ಕೆಲವೊಂದ್ಸರಿ ಹಾಗೆ ಮೇಲೆ ಹೋಗಿ ಏನಾದ್ರು ತೊಗೊಂಡು ಬಂದಿರ್ತೀನಿ, ಆವಾಗ ವ್ಲಾಗ್ ಮಾಡ್ತಿರ್ತೀನಿ ಕಂಟಿನ್ಯೂಸ್ ಆಗಿ. ಸೊ ಅದಕ್ಕೆ ಸುಸ್ತಾಗ್ತಾ ಇರುತ್ತೆ. ಫ್ರೆಂಡ್ಸ್, ಅದು ದೇವ್ರದ್ದು ಸಾಮಾನೆಲ್ಲ ತೊಳೆದಾದ್ಮೇಲೆ ಸೊ ಎಲ್ಲ ಎತ್ತಿಟ್ಬಿಟ್ಟು ನಾನಿವಾಗ ಅಜ್ಜಿಯನ್ಗೆ ಕುಕ್ಕಿ ಮಾಡೋಣ ಅಂತ. ಅದು ಆಟ ಮತ್ತು ಜಾಗ್ರಿ ಯೂಸ್ ಮಾಡಿ ಫಸ್ಟ್ ಟೈಮ್ ನಾನು ಕುಕ್ಕಿ ಮಾಡ್ತಿರೋದು. ಅಂದರೆ ನನಗೆ ಸಖತ್ ಬ್ಯುಸಿ ಇರ್ತೀನ ಅದು ಇದು ಕೆಲಸದಲ್ಲಿ. ಆಮೇಲೆ ನನಗೆ ಮನೇಲೆಲ್ಲ ಬೇಕ್ ಮಾಡೋಕ್ಕೆ ಟೈಮೇ ಇರೋಲ್ಲ. ಯಾವಾಗಲೂ ಒಂದು ಸರಿ ಅದು ಜೇನು ಹುಟ್ಟಿದ ಮೇಲಂತೂ ಮಾಡೇ ಇಲ್ಲ, ಜೇನು ಹುಟ್ಟೋಕ್ಕೆ ಮುಂಚೆ ಅಟ್ಲೀಸ್ಟ್ ಮಾಡ್ತಾಯಿದ್ದೆ.
ಸೊ ಕೇಕ್ ಎಲ್ಲ ಇವಾಗ ಕುಕ್ಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕೇಳ್ತಾ ಇರ್ತೀರ ರಮ್ಯಾ ನಿಮ್ಗೆ ಯಾವತ್ತೂ ಬೇಜಾರಾಗಲ್ವಾ, ಬೇಜಾರಾದಾಗ ಏನು ಮಾಡ್ತೀರಾ ಅಂತ. ಸೊ ಇವತ್ತು ನಾನು ಹೇಳಿದ್ನಲ್ಲ ಬೇಜಾರಾಗಿತ್ತು, ನನ್ನನ್ನು ನೋಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಬೇಜಾರಾಗಿತ್ತು. ಅದಕ್ಕೆ ಬ್ಯುಸಿಯಾಗಿರಬೇಕು. ಸೊ ಅದಕ್ಕೆ ಇವಾಗ ಕುಕ್ಕಿ ಮಾಡ್ತಾ ಇದ್ದೀನಿ. ಫಸ್ಟು ಅದಕ್ಕೆ ರೆಡಿ ಮಾಡ್ಕೊಂಬಿಡೋಣ, ಆಟ ಜಾಗ್ರಿ ಹಾಕಿ ಮಾಡೋಣ ಅಂತ ಎಕ್ಸ್ಪೆರಿಮೆಂಟ್ ಥರ. ಅವಾಗ ನಾವು ತಿನ್ಬೋದು. ಅದಕ್ಕೆ ಶುಗರನ್ನಂತೂ ಜಾಸ್ತಿ ನಾವು ತಿನ್ನೋದೇ ಇಲ್ಲ ಅಂತಲ್ಲ, ತಿನ್ನಲ್ಲ. ವೀಕೆಂಡ್ಸಲ್ಲಿ ಮಾತ್ರ ಸ್ವೀಟ್ಸು ಅದು ಇದು ಹೋಗ್ತಾ ಇರುತ್ತೆ ಹೊಟ್ಟೆ ಒಳಗಡೆ. ಸೊ ಇಲ್ಲಿ ನಮ್ಮವ್ರು ನಿಂತಿದ್ದಾರೆ. ಇಂಗ್ರೀಡಿಯೆಂಟ್ಸು ಕೂಡ ಏನು ಜಾಸ್ತಿ ತಗೋತಿಲ್ಲ. ಸೊ ಫಸ್ಟು ನಾನು 1 ಕಪ್ ಜಾಗ್ರಿ ತೊಗೊಂಡಿದ್ದೀನಿ. ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಚೆನ್ನಾಗಾದ್ರೆ ಆಮೇಲೆ ಮಾಡೋಣ ಅಂತ. ಆಮೇಲೆ ಗೀ, ಸೊ ಜಾಗ್ರಿ ಹಾಕೋತೀನಿ, ಆಮೇಲೆ ಗೀ ಹಾಕೋತೀನಿ. ಸಮೋಸ ಮಾಡ್ಬೇಕಂತ ಅವನಿಗೆ ಸ್ಕೂಲಲ್ಲಿ ಕುಕ್ಕಿಂಗು ಸ್ವಲ್ಪ ಅದು ಇದು ಹೇಳ್ಕೊಡ್ತಿರ್ತಾರೆ. ಅದಕ್ಕೆ ಬಂದು ನನಗೆ ಸೊ ಇದೆಲ್ಲ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಜಿಯನ್ ಅಡ್ಡ ನಿಂತ್ಬಿಟ್ಟಿದ್ದಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಆಟ ಹಾಕೊತಾ ಇದ್ದೀನಿ. ಕುಕ್ಕಿ ಮಾಡ್ತಾ ಇದ್ದಾರೆ. ಇವಾಗ ಒಂದು ಅನಾಹುತ ಮಾಡಬೇಕಾದ್ರೆ ಸೊ ಬೇಕಿಂಗ್ ಪೌಡರ್ ಹೊಸ ತರಿಸಿದ್ನ ಓಪನ್ ಮಾಡೋದನ್ನ ಕೈ ಜಾರಿ ಫುಲ್ ಕೆಳಗಡೆ ಬಿದ್ದೋಯ್ತು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಬಂದಿದ್ದಾಯಿತು. ಏನಾದರೂ ಮಾಡಬೇಕಾದ್ರೆ ಹಂಗೆ ಆಗ್ಬಿಟ್ರೆ ಎಷ್ಟು ಕಷ್ಟ ಆಗ್ಬಿಡುತ್ತೆ, ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ. ಕ್ಲೀನ್ ಮಾಡೋರಿಗೆ ಗೊತ್ತದು. ಜಿಯನಿಂದ ನನಗೆ ಸರಿಯಾಗಿ ತೋರ್ಸೋಕ್ಕಾಗ್ತಿಲ್ಲ, ಬಾಯಲ್ಲಿ ಹೇಳ್ಕೊಂಡು ಮಾಡ್ತಿದ್ದೀನಿ. 1/4 ಸ್ಪೂನಷ್ಟು, ನೀವು ಒಂದು ಮೆಜರ್ಮೆಂಟ್ ಏನೋ ಬರುತ್ತಲ್ಲ ಅದನ್ನು ಇಟ್ಕೋಬೋದು. ನನಗೇನು ಬೇಡ ಅನಿಸ್ತು, ಇದೆ ಬಟ್ ಯೂಸ್ ಮಾಡ್ತಿಲ್ಲ. ಹಾಕೋತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ. ಬೇಡ, ಕೈಯೆಲ್ಲ ಹಾಳಾಗುತ್ತೆ ಬೇಬಿದು. ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬಂದು ಎಲ್ಲ ಓವನ್ಗಿಡೋದು. ಸೊ ಬೇಕ್ ಮಾಡೋಕ್ಕೆ ಇಟ್ಟಿದ್ದೀನಿ, ಗೊತ್ತಿಲ್ಲ ನೋಡೋಣ ಹೆಂಗೆ ಬರುತ್ತೆ ಅಂತ. ಇದೇ ನೋಡಿ ಕುಕ್ಕಿ ಹೇಗಿದೆ. ಸ್ವಲ್ಪನೇ ಮಾಡಿದೆ ಇವತ್ತು, ಫಸ್ಟ್ ಟ್ರೈ ಮಾಡಿದಲ್ವಾ, ಆಮೇಲೆ ಚೆನ್ನಾಗಿ ಬಂದೆ ಮಾಡೋಣ ಅಂತ. ಚಂದು ಇಷ್ಟ ಆಗಿದೆ. ಸೊ ಇನ್ನು ಕೇಳ್ತಾನೆ ಇರ್ತಾರೆ ಎಲ್ಲಿ ಬಿಸ್ಕೆಟ್ ಅಂತ. ಚಂದು ಅವ್ರು ಟೇಸ್ಟ್ ಮಾಡ್ತಿದ್ದಾರೆ, ಹೆಂಗಿದೆ ಅಂತ ಹೇಳ್ತಾರೆ. ಸುಟ್ಟ ಚಂದು ಫಸ್ಟ್ ಅವನೇ ತಿನ್ಬೇಕಂತೆ, ಅವನಂತೆ ಕುಕ್ಕಿ ಫುಲ್ ಸಾಫ್ಟ್ ಆಗಿ ಹೋಗಿರಂಗಿದೆ. ಸ್ವೀಟ್ ಕಮ್ಮಿ ಇರಬೇಕು. ಸ್ವೀಟ್ ಕಮ್ಮಿನಾ? ಚೆನ್ನಾಗಿಲ್ವಾ? ಚೆನ್ನಾಗೈತೆ ರುಚಿ. ಆಮೇಲೆ ತೋರಿಸ್ತೀನಿ ನನಗೆ. ಅವರು ಈವೆಂಟ್ ಹೋಗ್ತಿದ್ದಾರೆ. ಪರವಾಗಿಲ್ಲ, ಭಾಳ ಇಷ್ಟ ಮಾಡಿದ್ರು. ಬೇಕ್ರಿ ಇದ್ದಂಗಿದೆಲ್ಲ ಅಷ್ಟಿಲ್ಲ, ಚೆನ್ನಾಗಿದೆ. ಶೇಪ್ಲೆಸ್ ಬೇಕ್ರಿ ಫುಲ್ ಶೇಪ್ ಎಲ್ಲ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ಇನ್ನೂ ಇಂಪ್ರೂವ್. ಬಟ್ ಹೆಲ್ದಿ. ಮನೇಲಿ ತುಂಬ ಒಂಚೂರು ಬೇಕಿಂಗ್ ಪೌಡರ್ ಅದು ಸ್ವಲ್ಪ ಓಕೆ. ನೆಕ್ಸ್ಟ್ ಟೈಮ್ ಬೇಕಿಂಗ್ ಪೌಡರ್ ಇಲ್ಲದೆ ಟ್ರೈ ಮಾಡೋಣ. ಸೊ ಜಾಗ್ರಿ, ಆಟ, ತುಪ್ಪ, ಒಂಚೂರು ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬಂದಿದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇವತ್ತು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಸ್ವಲ್ಪ ಐಸ್ ಎಲ್ಲ ಹಾಕಿ ಸ್ಕಿನ್ ಕೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನೀರು ತೊಗೊಳ್ಳೋಣ ಅಂದ್ಬಿಟ್ಟು ಸೊ ಒಂದು ಬೌಲ್ ತೊಗೊಂಡು ನೀರನ್ನ ಇಟ್ಕೊತಾ ಇದೆ. ಸೊ ನನಗೆ ಬೇಜಾರಾದಾಗ ಇದು ಕೂಡ ನಾನು ಮಾಡ್ತೀನಿ. ಸೊ ಸ್ಕಿನ್ ಕೇರು, ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತಿರ್ತೀನಿ. ನಿಮಗೂ ಕೂಡ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಇದು ನಾನು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತೇನಿಲ್ಲ, ಆರಾಮಾಗಿದ್ದೀನಿ. ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ, ಸಮ್ಮರ್ ಅಲ್ವಾ, ಅದಕ್ಕೆ ಸ್ವಲ್ಪ ಐಸ್ ಎಲ್ಲ ಹಾಕ್ಕೊಂಡು ಮುಖ ಅದ್ರಲ್ಲಿ ಇಟ್ಟರೆ ನಿಮಗೇನಾದರೂ ಹೇಳ್ತೀನಿ. ಸೊ ಈ
ಇದನ್ನೇ ಯಾಕೆ ಮಾಡ್ತೀನಿ ಅಂದರೆ ಯಾವಾಗಲಾದರೂ ಒಂದೊಂದ್ಸರಿ ಮಾಡ್ತೀನಿ, ಯಾವಾಗಲೂ ಮಾಡೋದಿಲ್ಲ. ಏನಕ್ಕೆ ಮಾಡ್ತೀನಿ ಅಂದರೆ ನಿಮ್ಮದು ಫೈನ್ ಲೈನ್ಸು, ರೆಂಕಲ್ಸು ಇದೆಲ್ಲ ಕಡಿಮೆ ಆಗುತ್ತೆ. ಮತ್ತು ನಿಮಗೆ ಇನ್ನೊಂದು ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಗ್ಲೋ ಕೂಡ ಬರುತ್ತೆ ಇದರಿಂದ. ಸೊ ಅದಕ್ಕೆ ಇದನ್ನು ಮಾಡ್ತೀನಿ. ಇವಾಗ ಮಾಡೋಣ ಅಂತ. ಹೇಗೂ ನೆನ್ನೆ ಸ್ವಲ್ಪ ನಾನು ತುಂಬ ಲೋ ಆಗಿದ್ದೆ ಅಲ್ವಾ, ಇವಾಗ ಸ್ವಲ್ಪ ಎನರ್ಜಿ ಬಂದಿದೆ, ಮಾಡ್ತಾಯಿದ್ದೀನಿ. ಮತ್ತು ನನಗೇನಾದರೂ ಬೇಜಾರು ಈ ಥರ ಎಲ್ಲ ಆದಾಗ ನಾನು ಈ ಥರ ನನಗೆ ನಾನು ಏನಾದರೂ ಕೇರ್ ಮಾಡ್ಕೊಳ್ಳೋದು ಆ ಥರದ್ದು ಮಾಡ್ತಾಯಿರ್ತೀನಿ. ಇನ್ನೊಂದು ಸ್ವಲ್ಪ ಐಸ್ ಬೇಕನ್ಸುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ವ ನಂದು ಬೋರಿಂಗ್ ದಿನ, ಅಥವಾ ನಾನು ತುಂಬ ಒಂಥರ ಬೇಜಾರಲ್ಲಿ ಇದ್ದಾಗ ದಿನ ಹಿಂಗಿರುತ್ತೆ ಅಂತ. ಸೊ ನಂದಿರನೂ ಕೂಡ ಒಂದೊಂದು ಸರಿ ಬೋರಿಂಗಾಗೇ ಇರುತ್ತೆ. ಎಲ್ಲ ದಿನವೂ ನಾನು ಖುಷಿಯಾಗಿರೋ ಥರನೇ ಇರೋಲ್ಲ. ಸೊ ಎಷ್ಟೊಂದು ಜನ ಅಂದ್ಕೊಂಡಿರ್ತೀರ, ಓಕೆ ರಮ್ಯಾ ಯಾವಾಗಲೂ ಹಿಂಗೆ ಇರ್ತಾಳೆ ಅಥವಾ ಹಿಂಗೆ ಖುಷಿಯಾಗಿರ್ತಾರೆ ಅಂತ. ಸೊ ಆ ಥರ ಇಲ್ಲ. ನಾವು ನಾರ್ಮಲ್ ಮನುಷ್ಯರಲ್ವ. ಸೊ ನಮಗೂ ಒಂದೊಂದು ದಿನ ಬೇಜಾರಾಗುತ್ತೆ, ಒಂದೊಂದು ದಿನ ಏನೋ ಒಂದೊಂದು ದಿನ ಬೇರೆ ಬೇರೆ ಏನಾದ್ರು ಇರುತ್ತೆ. ಸೊ ಆವಾಗ ನಾವು ಕೂಡ ಸ್ವಲ್ಪ ಲೋ ಆಗಿರ್ತೀವಿ, ಲೋ ಫೀಲ್ ಮಾಡ್ತಿರ್ತೀವಿ, ಅಥವಾ ಏನಾದರೂ ಅನಿಸ್ತಿರತ್ತೆ. ಆವಾಗ ನಾನು ಆದಷ್ಟು ಏನು ಮಾಡ್ತೀನಿ ಅಂದರೆ, ಎನರ್ಜಿ ಇರಲ್ಲ, ಏನು ಮಾಡೋಕ್ಕೂ ಮೂಡ್ ಅಂತೂ ನಂಗೆ ಫಸ್ಟೇ ಇರಲ್ಲ. ಸೊ ಅವಾಗ ನಾನೇನು ಮಾಡ್ತೀನಿ ಅಂದರೆ ಆದಷ್ಟು ಬ್ಯುಸಿಯಾಗಿರೋಕ್ಕೇ ಟ್ರೈ ಮಾಡ್ತೀನಿ. ಸೊ ಏನಾದರೂ ಬೇರೆ ಬೇರೆ ಕೆಲಸಗಳು ಮಾಡೋದು. ಜಿಯಾನ್ ಕೆಲಸ ಅಂತೂ ದಿನದಲ್ಲಿ ಅರ್ಧ ದಿನ ಕೆಲಸ ಅವಂದು ಅಂತಲೇ ಅಂದ್ಕೊಳ್ಳಿ. 24 ಗಂಟೆಯಲ್ಲಿ ಒಂದೊಂದಷ್ಟು ಕೆಲಸನಾದರೂ ಇದ್ದೇ ಇರುತ್ತೆ. ಯಾಕೆಂದರೆ ಸ್ಕೂಲು ಅದು ಇದು ಎಲ್ಲ, ಅದಾದಮೇಲೆ ಅದು ಇದು ಬೇಕು ಅಂತ ಏನಾದರೂ ಕೇಳ್ತಿರ್ತಾನೆ. ಸೊ ಒಂದಷ್ಟು ಕೆಲಸ ಜಿಯಂದೇ ಇರುತ್ತೆ. ಸೊ ಅವನ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆದರೆ ಇನ್ನೂ ಏನಾದರೂ ನಾನು ಮಾಡೋಕ್ಕಾಗದೇ ಇರೋದು ಹೊಸ ದಿನ ಮಾಡೋಕ್ಕೆ ಟ್ರೈ ಮಾಡೋದು, ನನಗೆ ನಾನು ಕೇರ್ ಮಾಡ್ಕೊಳ್ಳೋದು. ಸೊ ಈ ಥರದ್ದೆಲ್ಲ ಮಾಡ್ತಿರ್ತೀನಿ. ಇವಾಗ ಸ್ಕಿನ್ ಕೇರ್ ಮಾಡಿರೋ ಥರ ಆ ಥರದ್ದು ಏನಾದರೂ ಓಕೆ ನನಗಿವತ್ತು ನನಗೆ ಸ್ವಲ್ಪ ಬೇಜಾರಾಗ್ತಿದೆ, ನನಗೆ ಯಾಕೋ ಏನೋ ಒಂಥರ ಅನ್ನಿಸ್ತಿದೆ ಅಂದ್ಬಿಟ್ಟು ಸೊ ನಾನು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಯಾಕೆಂದರೆ ಫಸ್ಟು ತುಂಬ ಚೆನ್ನಾಗಿ ಕೇರ್ ಮಾಡ್ತಿದ್ದೆ ಜಿಯನ್ ಹುಟ್ಟಕ್ಕೆ ಮುಂಚೆ. ಜಿಯನ್ ಹುಟ್ಟಿದ ಮೇಲೆ ಹೆಂಗೆ ಆಗ್ಬಿಟ್ಟಿದ್ದೀನಿ ಅಂದರೆ ಬರೀ ಅವನದು ಮಾಡು, ಅವನ ಕೆಲಸ ಮಾಡು, ಅದು ಮಾಡು, ಇದು ಮಾಡು. ನನಗೆ ಎಷ್ಟೊಂದು ಜನ ನಾನು ಸ್ಟಾರ್ಟಿಂಗಲ್ಲಿ ವ್ಲಾಗ್ಸ್ ಮಾಡ್ಬೇಕಾದ್ರೆ ಕಮೆಂಟಲ್ಲಿ ಹಾಕೋರು, ರಮ್ಯಾ ನೀವು ಪಾಪು ಆದಮೇಲೂ ವ್ಲಾಗ್ಸ್ ಮಾಡೋಕ್ಕಾಗತ್ತಾ, ಹಿಂಗೆ ಏನು ಕಷ್ಟ ಆಗುತ್ತೆ ನೋಡ್ತಾ ಇರಿ ಅಂತ. ಸೊ ಅದು ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ ನಾನು. ಸಿಕ್ಕಾಬಟ್ಟೆ ಕಷ್ಟ ಅಂತ ಹೇಳ್ಬೋದು ಸೊ ಮೇಂಟೈನ್ ಮಾಡೋದು. ಸೊ ಹಿಂಗೆ ಬಟ್ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ನೋಡೋಣ ಮುಂದೆ ಹಿಂಗೆ ಇರುತ್ತೆ ಅಂತ. ಸೊ ಆದರೆ ಅದ್ರ ಮಧ್ಯೆ ಒಂದೊಂದು ದಿನ ಈ ರೀತಿ ಆದಾಗ ಇನ್ನೂ ಜಾಸ್ತಿ ಬ್ಯುಸಿಯಾಗಿರೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆವಾಗ ಸ್ವಲ್ಪ ಆದಷ್ಟು ಆ ಥರ ನಾವು ಏನಾದರೂ ಫೀಲ್ ಮಾಡೋದೆಲ್ಲ ಕಡಿಮೆ ಆಗುತ್ತೆ. ಸೊ ಇದು ನಂದು ಒಂದು ಸೀಕ್ರೆಟ್ ಅಂತ ಹೇಳ್ಬೋದು. ಅವತ್ತೇ ಕುಕ್ಕಿ ಟ್ರೈ ಮಾಡಿದೆ. ಸೊ ಕುಕ್ಕಿ ನಾನು ಯಾವತ್ತೂ ನಿಜ ನನ್ನ ಮನೇಲಿ ನಾನು ಬೇಕ್ ಮಾಡಿಲ್ಲ. ಅಂದರೆ ಕೇಕ್ ಆ ಥರದ್ದೆಲ್ಲ ಏನು ಸಿಂಪಲ್ಲಾಗಿ ಮಾಡಿದ್ದೆ. ಕುಕ್ಕಿ ಟ್ರೈ ಮಾಡಿದ್ದೆಲ್ಲ ಫಸ್ಟ್ ಟೈಮ್ ಕುಕ್ಕಿ ಟ್ರೈ ಮಾಡಿದ್ದೆ, ಚೆನ್ನಾಗಾಗಿತ್ತು. ಸೊ ಜಿಯನ್ನು ಹಾಗೆ ಕೇಕ್ ಕೇಳ್ತಿದ್ದಾನೆ. ಸೊ ನೆಕ್ಸ್ಟ್ ಇನ್ನೊಂದಿನ ಕೇಕ್ ಮಾಡಿಕೊಡ್ಬೇಕು. ಈ ರೀತಿ ಏನಾದರೂ ಒಂದು ಹೊಸದಾಗಿ ಅದೇನು ನನಗೂ ಗೊತ್ತಿರಲಿಲ್ಲ ಹಿಂಗೆ ಮಾಡೋದು ಅಂತ. ನಾನು ಬೇರೆ ಬೇರೆ ವೀಡಿಯೋಸ್ ನೋಡಿ ಮಾಡಿದೆ, ಬಟ್ ಚೆನ್ನಾಗಾಯಿತು. ಸ್ಕಿನ್ದು ಎಲ್ಲ ನನಗೆ ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ಕುಕ್ಕಿಂಗಲ್ಲಿ ನಾನು ಸ್ವಲ್ಪ ಕಂಪೇರೇಟಿವ್ಲಿ ಕಡಿಮೆನೇ. ಬಟ್ ಆದಷ್ಟು ಚೆನ್ನಾಗಿ ಕುಕ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಅದು ಇದು ಹೊಸ್ದಾಗಿ ಏನಾದರೂ ಕಲ್ತ್ಕೊಂಡು ಈ ಥರದ್ದೆಲ್ಲ. ನೀವು ಅಷ್ಟೇ, ನಿಮ್ಗೇನಾದರೂ ಬೇಜಾರಾಗ್ತಿದ್ರೆ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಕುತ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ಟಿ ವಿ ನೋಡಿ, ಇಲ್ಲ ಮ್ಯೂಸಿಕ್ ಕೇಳಿ, ಚೆನ್ನಾಗಿ ಅನಿಸುತ್ತೆ. ಏನಂದರೆ ಒಂದೊಂದ್ಸರಿ ನಮ್ಗೆ ಆ ಥರ ಅನಿಸ್ದಾಗ ಸ್ವಲ್ಪ ಹೊತ್ತು ಟಿ ವಿ ನೋಡೋದ್ರಿಂದ ಏನೂ ಆಗ್ಬಿಡಲ್ಲ. ಟಿ ವಿ ಜಾಸ್ತಿ ಸ್ಕ್ರೀನ್ ಟೈಮ್ ಸ್ಪೆಂಡ್ ಮಾಡಬಾರ್ದು ಅಂತ ಹೇಳ್ತಾರೆ, ಬಟ್ ಯಾವಾಗಲೂ ಮಾಡಬಾರ್ದು. ಆ ಥರ ಏನಾದರೂ ಬೇಜಾರಾದಾಗ ಒಂದು ಒಳ್ಳೆ ಮೂವಿ ನೋಡೋದು. ನಾನು ಹಾಗೆ ನನಗೇನಾದರೂ ಬೇಜಾರಾದಾಗ ಒಂದೊಂದ್ಸರಿ ಹಳೆ ಮೂವೀಸ್ ಎಲ್ಲ ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ. ನೋಡಿರೋ ಮೂವೀಸೇ ನೋಡ್ತೀನಿ. ಹಳೆಯದಂದರೆ ಅನಂತ್ನಾಗ್ ಮತ್ತು ಲಕ್ಷ್ಮೀ ಪೇರ್ದು ಯಾವುದಾದ್ರು ಆ ಥರ ಮೂವಿ, ರಾಜ್ಕುಮಾರ್ ಮೂವಿ. ಸೊ ಆ ಥರದ್ದು ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು. ಸೊ ಈ ಥರ ಮಾಡಿಕೊಂಡು ನಾನು ಸ್ವಲ್ಪ ಆದಷ್ಟು ನನಗೇನು ಆಗಿರುತ್ತೆ ಅದು ಅವತ್ತಿನ ದಿನ ಬೇಜಾರು ಕಡಿಮೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದು ಸ್ಕಿನ್ ಕೇರ್ ಅಂತೂ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ. ನೀವು ಆವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರೋದ್ರಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ಅದು ಕೂಡ ಆದಷ್ಟು ಕಡಿಮೆ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನು ಮಾಡ್ಬೋದು, ಒಂದು ವಾಕ್ ಹೋಗ್ಬೋದು,
ಮತ್ತು ಎಲ್ಲಾದರೂ ಸುಮ್ಮನೆ ಶಾಪಿಂಗ್ ಮಾಡಿಲ್ಲ ಅಂದ್ರೆ ವಿಂಡೋ ಶಾಪಿಂಗ್ ಹೋಗ್ಬೋದು. ಯಾಕೆಂದರೆ ಯಾವಾಗಲೂ ನಾವು ಬೇಜಾರಾಗ್ತಿದ್ದೀವಿ ಇವತ್ತು ಹೋಗಿ ದುಡ್ಡು ಸ್ಪೆಂಡ್ ಮಾಡ್ತೀವಿ ಅಂತ ಆಗಲ್ಲ, ವಿಂಡೋ ಶಾಪಿಂಗ್ ಹೋಗ್ಬೋದು. ಒಂದೊಂದ್ಸರಿ ಅದು ಕೂಡ ಮಾಡ್ತೀನಿ ನಾನು, ಬೇಜಾರಾದಾಗ ಸುಮ್ಮನೆ ಹೋಗಿ ಮಾಲಲ್ಲಿ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬರೋದು, ಸುತ್ತಾಡ್ಕೊಂಡು ಬರೋದು, ಅದು ಮಾಡ್ತೀನಿ. ಇಲ್ಲ ಹೋಗಿ ಒಂದೊಂದ್ಸರಿ ಏನಾದರೂ ಸ್ವಲ್ಪ ತಿನ್ನೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು, ಇಲ್ಲ ಒಂದು ಕಾಫಿ ಕುಡಿಯೋದು, ಕಪ್ ಕಾಫಿ, ಈ ಥರದ್ದೆಲ್ಲ ಮಾಡೋದ್ರಿಂದ ಆದಷ್ಟು ನಮಗೆ ಏನು ಅವತ್ತಿನ ದಿನ ಬೇಜಾರಾಗಿರುತ್ತೆ, ಅವತ್ತಿನ ದಿನ ಏನು ನಾವು ಒಂಥರ ಅನ್ಕೋತಿರ್ತೀವಿ ಅದೆಲ್ಲ ಕಡಿಮೆ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ಇದು ನಂದು ಒಂದು ಟಿಪ್ಪು. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.